ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ಇದು 31 ಡಿಸೆಂಬರ್ 2026 ಹಾಗೆ 2025 ಜನವರಿ 1ನೇ ದಿನದ ವ್ಲಾಗ್ ಆಗಿರುತ್ತೆ. ನ್ಯೂ ಇಯರ್ ವ್ಲಾಗ್ ಕೂಡ ಇದಾಗಿರುತ್ತೆ. ವರ್ಷದ ಕೊನೆ ವ್ಲಾಗು ಹಾಗೆ ವರ್ಷದ ಫಸ್ಟ್ ವ್ಲಾಗ್ ಕೂಡ ಎರಡು ವ್ಲಾಗು ಒಂದೇ ಆಗಿರುತ್ತೆ. 5 ವರ್ಷದಿಂದ ನನ್ನ ವಾಯ್ಸ್ನ ಕೇಳ್ತಾ ಇದ್ದೀರಾ ತುಂಬ ಜನ. ಸುಮಾರು ಜನ ನನ್ನ ಜರ್ನಿಯಲ್ಲಿ 5 ವರ್ಷದಿಂದ ಫಾಲೋ ಮಾಡೋರು ಕೂಡ ಇದ್ದಾರೆ. ಪ್ರತಿ ವ್ಲಾಗ್ ಹಾಕಿದಾಗ್ಲೂ ಒಂದು ಮೋಟಿವೇಶನ್ ಮಾಡ್ತಾರಲ್ವ, ಒಂದು ಸಣ್ಣ ಕಮೆಂಟ್ನಿಂದ ನನಗೆ ಪ್ರೀತಿ ತೋರಿಸ್ತೀರಾ, ಜೊತೇಲಿ ಇದ್ದೀನಿ ಅನ್ನೋ ಭರವಸೆ ಕೊಡ್ತಿದ್ದೀರಾ. 2025 ಹೋಗೋದಕ್ಕೂ ಮುಂಚೆ, ಗುಡ್ ಬೈ ಹೇಳೋದಕ್ಕೂ ಮುಂಚೆ ಈ ವರ್ಷ ಏನೆಲ್ಲ ಒಳ್ಳೆಯದಾಯಿತು ಹಾಗೂ ಕೆಟ್ಟದ್ದು ಏನಾಯಿತು ಅನ್ನೋದನ್ನು ರೀಕಾಲ್ ಮಾಡ್ಕೊತಾ ಹೋಗೋದಾದರೆ, ಜೊತೇಲಿ ಎಷ್ಟೋ ಜನ ಇದ್ದರು, ಎಷ್ಟೋ ಜನ ನಮ್ಮಿಂದ ದೂರ ಆದವರು ಇದ್ದಾರೆ. ಅದೆಲ್ಲದನ್ನು ರೀಕಾಲ್ ಮಾಡಿಕೊಂಡು 2026ನ್ನು ಇನ್ನಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ, ಹೊಸ ನಿರ್ಧಾರಗಳನ್ನ ಮಾಡ್ತಾ, ಹೊಸ ವರ್ಷಕ್ಕೆ ಕಾಲು ಇಡೋಣ. ಸುಮಾರು ಜನ ನಮಗೆ ಬೆನ್ನೆಲುಬಾಗಿ ನಿಂತವರು ಇದ್ದಾರೆ, ಕೆಲವು ಬೆನ್ನಿಗೆ ಚೂರಿ ಹಾಕಿದವರು ಅಂಥವರು ಇರ್ತಾರೆ, ಜೊತೆಲೇ ಇದ್ದು ಬೆನ್ನಿಗೆ ಚೂರಿ ಹಾಕಿದವರು ಕೂಡ ಇರ್ತಾರೆ. ಜೀವನದಲ್ಲಿ ಎಷ್ಟೋ ಜನ ಬಂದು ಹೋಗಿ ಮಾಡ್ತಾರೆ, ಆದರೆ ಬಂದವರು ಒಳ್ಳೆ ಪಾಠನೂ ಕಲಿಸ್ತಾರೆ, ಹೋದವರು ಕೂಡ ಒಳ್ಳೆ ಪಾಠಗಳನ್ನ ಕಲಿಸ್ತಾರೆ. ಆ ಹೋಗಿರೋ ವ್ಯಕ್ತಿ ನಮಗೆ ಮರ್ತೋಗಿ ಇರಬಹುದು, ಆದರೆ ಅವರಿಂದ ನಾವು ಎಷ್ಟೊಂದು ಪಾಠ ಕಲ್ತಿರ್ತೀವಲ್ವ, ಆ ಪಾಠ ನಮಗೆ ಯಾವತ್ತೂ ಮರೆಯೋದಕ್ಕೆ ಆಗಲ್ಲ. ಇದನ್ನು ಹೇಳ್ತಾ ನಾನು ಹಳೆ ವರ್ಷನ ಕಳಿಸ್ತಾ ಹೊಸ ವರ್ಷನ ವೆಲ್ಕಮ್ ಮಾಡೋಣ. 2026 ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ಹಾಗೆ ನಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಯಾವ ವರ್ಷವೂ ನಾವೇನು ಆ ಥರ ಪಾರ್ಟಿ ಗಿರ್ಟಿ ಆ ಥರ ಏನೂ ಮಾಡಿರಲಿಲ್ಲ, ಆದರೆ ಈ ವರ್ಷ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಯಾಕೆ ಮಾಡಬಾರ್ದು, ವೈ ನಾಟ್ ಅಂತ ಹೇಳಿ ನಾನಲ್ಲ, ನಮ್ಮ ಮನೆಯವರು ನಾನು ಇಬ್ಬರು ಸೇರಿ ಒಂದು ಡಿನ್ನರ್ ಪ್ಲ್ಯಾನ್ನ ಮಾಡಿದ್ವಿ. ಯಾಕಂದರೆ ನಾವೇನು ಹೊರಗಡೆ ಹೋಗೋದು ಇಲ್ಲ, ಹಾಗಾಗಿ ನಾವು ಮನೇಲೇ ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಯಾರಿಗಾದರೂ ಇದೊಂದು ಮೋಟಿವೇಶನ್ ಥರನೂ ಆಗಬಹುದೇನೋ. ಇದು ನೋಡಿದರೆ ನೆಕ್ಸ್ಟ್ ಇಯರ್ ಅಥವಾ ಯಾವುದಾದ್ರೂ ಒಂದು ದಿನನ ನೀವು ಕೂಡ ಈ ಥರ ಸ್ಪೆಷಲ್ಲಾಗಿ ಮನೇಲೇ ಆರಾಮಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಮನೆಯವರು ಕೂಡ ಊರಿಂದ ಬರೋದು ಸ್ವಲ್ಪ ಲೇಟ್ ಆಗಿತ್ತು, ಹಾಗಾಗಿ ನಾನು ಚಪಾತಿ ಹಿಟ್ಟನ್ನು ಮೆಂತ್ಯ ಸೊಪ್ಪು ಹಾಕಿ ಕಲಸಿ ಇಟ್ಟಿದ್ದೆ. ಆನಂತರ ಈಗ ನಾನು ಒಂದು ಸ್ವಲ್ಪ ಪಲಾವ್ ಮಾಡೋಣ ಅಂತ ಇವತ್ತು ಏನೆಲ್ಲ ಅಡುಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಾಳೆ ಕೂಡ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪಲಾವಿಗೆ ನಾನು ತುಂಬ ಸಿಂಪಲ್ ಆಗಿರೋ ಪಲಾವ್ ಮಾಡು ಅಂತ ಹೇಳಿದ್ರು. ಆಮೇಲೆ ಗ್ರೇವಿ ನೀನು ಮಾಡೋದು ಬೇಡ, ನಾನು ಹೋಟೆಲಿಂದ ಪನ್ನೀರ್ದು ಗ್ರೇವಿ ತರ್ತೀನಿ ಅಂತ ಹೇಳಿದರು. ಅವ್ರು ಬರಬೇಕಿದ್ರೇ ಹೇಳಿ ಬಂದಿದ್ರಂತೆ. ಹಾಗಾಗಿ ನಾನು ಗ್ರೇವಿ ಏನು ಮಾಡೋದಿಲ್ಲ, ಯಾಕಂದರೆ ಅದು ತುಂಬ ಟೈಮ್ ತೊಗೊಳುತ್ತೆ, ಮತ್ತು ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ನಾವು ಹೋಟೆಲ್ ಟೇಸ್ಟು ನಮಗೆ ಬರಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಬೇಡ ಅಷ್ಟೆಲ್ಲ ಒದ್ದಾಡೋದು ಅಂತ ಹೇಳಿದ್ರು. ಅದಕ್ಕೆ ನಾನು ಮನೇಲೆ ಪಲಾವ್ ಮಾಡ್ತಾಯಿದ್ದೀನಿ, ಹಾಗೆಯೇ ಒಂದು ಸೂಪ್ ಮಾಡ್ತಾಯಿದ್ದೀನಿ, ಆನಂತರ ಮೆಂತ್ಯ ಚಪಾತಿ ಮಾಡ್ತಾಯಿದ್ದೀನಿ. ಇಷ್ಟು ಇವತ್ತಿನ ರಾತ್ರಿ ಡಿನ್ನರ್ ಆಗಿರುತ್ತೆ. ನಾವು ಕೇಕ್ ಆ ಥರದ್ದೇನು ಕಟ್ ಮಾಡಲ್ವಲ್ಲ, ಮತ್ತು ನಾವೇನು 12 ಗಂಟೆ ತನಕ ಎಚ್ಚರನೂ ಇರಲ್ಲ, ನಮ್ಮದೇನಿದೆ ಗಂಟೆಗೆಲ್ಲ ನಮ್ಮ ದಿನ ಮುಗ್ದು ಹೋಗುತ್ತೆ. ಹಾಗಾಗಿ ನಾವು ಈ ಥರ ಒಂದು ಡಿನ್ನರ್ ಪ್ಲ್ಯಾನ್ ಮಾಡಿದ್ವಿ. ಚೆನ್ನಾಗಿತ್ತು ಒಂಥರ. ನಮ್ಮನೆಯವರು ಪೇಟೆಗೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಟೈಮ್ ಕಳೆದು ಆಮೇಲೆ ಬರಬೇಕಿದ್ರೆ ಅವರು ಗ್ರೇವಿನ ತೊಗೊಂಡು ಬರ್ತಾರೆ. ನಾನು 7 ಗಂಟೆಯಿಂದ ನಾನು ಅಡುಗೆನ ಶುರು ಮಾಡಿದೆ. ಜಸ್ಟ್ ಪಲಾವ್ ಮಾಡೋದ್ರಿಂದ ನಾನು ಪಲಾವ್ಗೆ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೆ. ಸ್ವಲ್ಪ ಕಾಯಿ ಮತ್ತು ಪುದೀನ, ಆನಂತರ ಇದು ಸ್ವಲ್ಪ ಸೊಂಪಿನ ಕಾಳು ಅದಷ್ಟನ್ನೇ ಹಾಕಿ ರುಬ್ಬಿದ್ದೆ. ನಿಜ ಹೇಳ್ತೀನಿ, ಈ ಪುಲಾವ್ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ರಾತ್ರಿಗಿಂತನೂ ನೆಕ್ಸ್ಟ್ ಡೇಗೆ ಇನ್ನೂ ಚೆನ್ನಾಗಾಗಿತ್ತು. ಆನಂತರ ಈರುಳ್ಳಿನ ನಾನು ಈರುಳ್ಳಿಗಿಂತ ಮುಂಚೆ ಗೋಡಂಬಿನ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡಿದೆ. ಆನಂತರ ಈರುಳ್ಳಿ ಹಾಕಿ ಫ್ರೈ ಮಾಡಿ ಜಸ್ಟ್ ಇದಕ್ಕೆ ಪಲಾವ್ ಎಲೆ, ಲವಂಗ, ಚಕ್ರ ಮೊಗ್ಗು, ಆಮೇಲೆ ಇದು ದಾಲ್ಚಿನ್ನಿ ಅಂದರೆ ಚಕ್ಕೆ ಹಾಕಿದ್ದೀನಿ, ಅದಕ್ಕೆ ದಾಲ್ಚಿನ್ನಿ ಅಂತೀವಿ ನಾವು. ಅಷ್ಟು ಹಾಕಿ ಇದನ್ನು ನಾನು ಈರುಳ್ಳಿ ಕೆಂಪಾಗೋ ತನಕ ಫ್ರೈ ಮಾಡಿ, ಅದಾದ ನಂತರ ತರಕಾರಿಗಳನ್ನ ನಾನು ಈಗ ಮಿಕ್ಸ್ ಮಾಡಿದ್ದೀನಿ. ಬಟಾಣಿ, ಆಲೂಗಡ್ಡೆ ಹಾಕಿಲ್ಲ, ಬಟಾಣಿ, ಕ್ಯಾರೆಟ್ ಮತ್ತು ಇದು ಗ್ರೀನ್ ಪೀಸನ್ನ ಹಾಕಿದ್ದೀನಿ. ಅದು ಎಣ್ಣೆಲೆ ಒಂದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಉಪ್ಪು ಹಾಕಿ, ಆನಂತರ ಈಗ ಬಾಸ್ಮತಿ ರೈಸನ್ನು ನಾನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಮಸಾಲ ಹಾಕಬಾರ್ದು, ತುಂಬ ಲೈಟಾಗಿ ಹಾಕಿ ಮಾಡಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಆನಂತರ ನಾನು ಕಾಯಿ ಹಾಲನ್ನು ಸೋಸಿ ಇಟ್ಕೊಂಡಿದ್ದೆ, ರುಬ್ಬಿದ್ದೆ ಅಲ್ಲ, ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಹಾಕಿದ್ದೆ.
ಅದೆಲ್ಲದನ್ನು ರುಬ್ಬಿ ಅದು ನೀರು ಹಾಕಿ ಅದನ್ನು ಸೋಸಿ ಇಟ್ಕೊಂಡಿದ್ದೆ. ಕಾಯಿ ಹಾಲು ಹಾಕಬೇಕು, ಆದರೆ ನಾನು ಎಲ್ಲದನ್ನು ಒಟ್ಟಿಗೆ ಹಾಕಿ ರುಬ್ಬಿ ಮಾಡಿದ್ದೆ. ಅದು ಒಂಥರ ಕಾಯಿ ಹಾಲು ಆದಂಗೆ ಆಯ್ತಲ್ವಾ. ಹಾಗೆ ನಾನು ಉಪ್ಪು ಫಸ್ಟೇ ಹಾಕಿದ್ದೆ ತರಕಾರಿ ಬೇಯೋದಕ್ಕೆ ಅಂತ. ಅದಕ್ಕೆ ಮತ್ತೆ ಒಂದು ಸಲ ಟೇಸ್ಟ್ನ ನೋಡಿದೆ, ಇನ್ನೊಂಚೂರು ಉಪ್ಪು ಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಇನ್ನೊಂಚೂರು ಉಪ್ಪನ್ನ ಹಾಕ್ತಾಯಿದ್ದೀನಿ. ಇದು ನೀವು ಮೊಸರು ಬಜ್ಜಿನೂ ಮಾಡ್ಕೋಬೋದು. ಆಮೇಲೆ ಪನ್ನೀರದ್ದು ಗ್ರೇವಿ ತಂದಿರ್ತೀವಲ್ವ, ಅದ್ರ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆನಂತರ ನಾನು ನೀರನ್ನು ಕೂಡ ಬಿಸಿಗಿಟ್ಕೊಂಡಿದ್ದೆ. ಅಂದರೆ ನಾನು ಕಾಯಿ ಹಾಲು ಮತ್ತು ನೀರನ್ನು ಎರಡೂ ಬಿಸಿಗಿಟ್ಕೊಂಡಿದ್ದೆ. ಅದನ್ನು ನಾನೀಗ ಪಲಾವ್ಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ನಾನು ಅದರ ರೆಸಿಪಿನ ನಿಮಗೆ ಶೇರ್ ಮಾಡಲಿಲ್ಲ. ನಾನು ರೆಸಿಪಿ ಏನೋ ಶೇರ್ ಮಾಡೋದು ಬೇಡ ಅಂತಲೇ ಸುಮ್ಮನೆ ಒಂದು ವ್ಲಾಗ್ ಮಾಡೋಣ ಅಂತ ಮಾಡಿದೆ ಅಷ್ಟೇ. ಆನಂತರ ಕೊನೆಗೆ ಒಂದು ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ನಾನು ಒಗ್ಗರಣೆಗೂ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೆ. ಇವಾಗಲೂ ಕೂಡ ಮೇಲಿಂದನೂ ಒಂದು ಸ್ವಲ್ಪ ತುಪ್ಪ ಹಾಕಿ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಸಿಮ್ಮಲ್ಲಿಟ್ಟು ಒಂದು ವಿಷಲ್ ಹೊಡೆಸ್ದೆ. ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ಏನಂದರೆ ಒಂದಕ್ಕೊಂದು ನೀರು ಹಾಕಬಾರ್ದು, ಒಂದಕ್ಕೆ ನಾನು 1.5 ಅಷ್ಟು ನೀರನ್ನು ಹಾಕಿದ್ದೆ, ಸ್ವಲ್ಪ ಉದುರಾಗಿ ಬರಲಿ ಅಂತ ಹೇಳಿ. ಹಾಗೆ ನಮ್ಮ ಮನೆಯವರು ಕೂಡ 8 ಗಂಟೆಗೆ ಬಂದರು. ಅವ್ರು ಬಂದ ತಕ್ಷಣ ನಾನು ಕೂಡ ಚಪಾತಿನ ಉತ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಚಪಾತಿ ಮಾಡಿದ್ದೆ, ಚೆನ್ನಾಗಾಗಿತ್ತು. ಇದು ಮೆಂತ್ಯನ ಜಸ್ಟ್ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇಮ್ ಗೋಧಿ ಹಿಟ್ಟಿಗೆ ಕಲಸೋದು ಅಷ್ಟೇ. ಕೆಲವೊಬ್ಬರು ರುಬ್ಬಿ ಹಾಕ್ತಾರೆ, ರುಬ್ಬಿ ಹಾಕಬೇಡಿ, ಅದು ಕಹಿ ಬಂದುಬಿಡುತ್ತೆ. ಈ ಥರ ಸೊಪ್ಪನ್ನೇ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕಿದ್ರೆ ಉದ್ದದಕ್ಕೂ ಚೆನ್ನಾಗಿರುತ್ತೆ, ಮತ್ತು ತಿನ್ನೋದಕ್ಕೂ ಕೂಡ ಒಂಥರ ಡಿಫ್ರೆಂಟಾಗಿರೋ ಟೇಸ್ಟ್ ಕೂಡ ಕೊಡುತ್ತೆ. ನಾನು ಮಧ್ಯೆ ಸ್ವಲ್ಪ ಬೆಣ್ಣೆ ಹಚ್ಚಿ ಚಪಾತಿನ ಮಾಡಿದೆ. ಅದು ಬೆಂದಾಗ ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ನಾನು ಕಲಿಸ್ಬೇಕಿದ್ರೂ ಕೂಡ ಸ್ವಲ್ಪ ಹಾಲು ಹಾಕಿ ಕಲಿಸಿದೆ, ಆವಾಗ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ನಮ್ಮನೆಯವ್ರು ಅಂದರು ಚಪಾತಿ ಬೇಡ, ಬಟರ್ ನಾನ್ ಏನಾದ್ರು ತರೋಣ ಅಂದರು. ಬೇಡ ಅಂತ ಹೇಳಿ ನಾನು ಚಪಾತಿನೇ ಮಾಡ್ತೀನಿ ಅಂತ ಚಪಾತಿನೇ ಮಾಡಿದೆ. ಹಾಗೆ ಚಪಾತಿಗೆ ನಾನು ಸ್ವಲ್ಪ ಬೆಣ್ಣೆ ಹಚ್ಚಿನೇ ಬೇಯಿಸ್ತಾ ಇದ್ದೀನಿ. ಇವತ್ತೊಂಥರ ಚಿಟ್ಟೆ ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಆದರೂ ನಮಗೆ 2 ಚಪಾತಿ ತಿಂದಮೇಲೆ ರೈಸ್ ತಿನ್ನೋಕ್ಕಾಗಲ್ಲ. ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ. ರಾತ್ರಿ ಅದು ಹೊಟ್ಟೆ ಅಷ್ಟು ತುಂಬಿಡುತ್ತೆ. ನಾನು ಒತ್ತಾಯವಾಗಿ ಒಂದು ಸ್ವಲ್ಪ ಪುಲಾವ್ನ ತಿಂದೆ, ಹಾಗಾಗಿ ಪುಲಾವ್ ಹಾಗೆ ಉಳಿದಿತ್ತು. ನಮ್ಮನೆಯವ್ರು ತುಂಬ ದಿನದ ನಂತರ ಚೆನ್ನಾಗಿ ಊಟ ಮಾಡಿದ್ರು ಇವತ್ತು. ಅವರು ಅಷ್ಟೇ, ರಾತ್ರಿ ನಾವು ಇಬ್ಬರು ತುಂಬ ಕಮ್ಮಿ ಊಟ ಮಾಡ್ತೀವಲ್ಲ, ನಮಗೆ ಅದೇ ಒಂಥರ ಅಭ್ಯಾಸ ಆಗಿಬಿಟ್ಟಿದೆ. ರಾತ್ರಿ ಊಟ ಇಲ್ಲ ಅಂದರೂ ನಮಗೆ ಅದೊಂಥರ ಅಭ್ಯಾಸ ಆಗಿದೆ. ಹಾಗೆಯೇ ಯಾರೆಲ್ಲ ಹೇಗೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಿಂದಿನ ವರ್ಷ ಏನಾಯಿತು, ಈ ವರ್ಷ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಏನಾದರೂ ಬದಲಾವಣೆಗಳು ಮಾಡ್ಕೋಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ದೀರಾ ಅಂತಲೂ ಕಮೆಂಟಲ್ಲಿ ಹೇಳಿ. ನಾವೇನಾದರೂ ಇದನ್ನೇ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೇ ಇರಬೇಕು ಅಂದ್ಕೊಂಡ್ರೆ ಅದು ಯಾವುದೂ ಆಗೋದಿಲ್ಲ. ಹೆಂಗೆ ಬರುತ್ತೋ ಹಂಗೆ ಹೋಗೋದೇ ಜೀವನ. ನಾನವತ್ತು ಹೊಸನಗರ ಹೋಗ್ತಾ ಹೇಳಿದ್ದೆ ಗೊತ್ತಾ, ವಯಸ್ಸಾದಮೇಲೆ ನಾವು ಅಲ್ಲಿರ್ಬೇಕು ಇಲ್ಲಿರಬೇಕು ಅಂತ. ಅದಕ್ಕೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ನಾವು ಹಾಗಿರ್ಬೇಕು ಹೀಗಿರಬೇಕು ಅನ್ನೋದಕ್ಕಿಂತ ಏನು ಬರುತ್ತೋ ಹೇಗೆ ಬರುತ್ತೋ ಹಾಗೆ ಹೋಗೋದು, ಗೋ ವಿತ್ ದ ಫ್ಲೋ ಅಂತಾರೆ ಗೊತ್ತಾ, ಆ ಥರ ಹೋಗಬೇಕು ಅಂತ. ಅದು ನಿಜಾನೇ. ಕೆಲವೊಂದು ಸಲ ಅದು ಎಲ್ಲದೂ ಕಡೆನೂ ಅದು ವರ್ಕ್ ಆಗೋಲ್ಲ. ಕೆಲವೊಂದು ಸಲ ಸ್ವಲ್ಪ ಪ್ಲ್ಯಾನ್ ಕೂಡ ಮಾಡಬೇಕಾಗುತ್ತೆ. ಒಂದೊಂದು ವರ್ಕ್ ಆಗುತ್ತೆ, ಒಂದೊಂದು ಆಗಲ್ಲ. ಹಾಗಂತ ಪ್ಲ್ಯಾನ್ ಮಾಡದೇ ಇರೋಕ್ಕೂ ಬರಲ್ಲ, ಹಾಗಾಗುತ್ತೆ. ಹಾಗೆ ನೋಡಿ, ಚಪಾತಿನ ಇಬ್ಬರಿಗೂ ಎರಡೆರಡೆ ಅಂತ ನಾನು ಮಾಡಿದೆ. ಹಾಗೆ ಚಪಾತಿ ಎಲ್ಲ ಬೇಯಿಸಿ ಆಯಿತು. ಪುಲಾವ್ ಕೂಡ ರೆಡಿ ಇತ್ತು. ಪುಲಾವ್ ಆದಾಗ ನನಗೆ ಒಂದು ಭಯ ಆಗೋದು, ಮೆತ್ತಗಾಗಿದೆಯಾ ಅಂತ ಹೇಳಿ. ಇಲ್ಲ, ತುಂಬ ಚೆನ್ನಾಗಾಗಿತ್ತು. ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗಿಬಿಟ್ರೆ ತಿನ್ನೋದಕ್ಕೆ ಅಷ್ಟು ರುಚಿ ಅನಿಸಲ್ಲ. ಒಂಥರ ನೀರಾದರೆ ಆ ಟೇಸ್ಟೇ ಬರೋದಿಲ್ಲ. ಆಮೇಲೆ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿದ್ದೆ. ಇನ್ನೊಂದಿನ ಯಾವತ್ತಾದರೂ ಅದು ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಹಾಗೆ ಮಾಂಚೋ ಸೂಪ್ ಸ್ಯಾಚೆಟ್ ಇತ್ತು. ಚಿನ್ನಿ ಬಂದಾಗ ಅವಳು ಒಯ್ದಿದ್ಲು. ಯಾವಾಗಾದರೂ ಹೀಗೆ ಕುಡಿಬೇಕು ಅಂತ ಅನ್ನಿಸ್ದಾಗ ನಾವು ಮಾಡ್ಕೊತೀವಿ. ಚಿನ್ನಿ ಒಯ್ದಿದ್ಲು, ಒಂದೇ ಒಂದಿತ್ತು. ಅದನ್ನೇ ನಾನಿವತ್ತು ಯಾಕೆ ಮಾಡಬಾರ್ದು ಅಂತ ಮಾಡಿದೆ. ಸ್ವಲ್ಪ ನೀರು ಹಾಕಿ ಅದನ್ನು ನಾನು ಕರಡ್ಕೊಂಡೆ. ಆನಂತರ ಈ ಸಣ್ಣ ಬೌಲ್ ತೋರಿಸಿದ್ದೀನಲ್ಲ, ಅದರಲ್ಲಿ 2 ಬೌಲ್ ಅಷ್ಟೇ ನಾನು ನೀರು ಹಾಕಿದ್ದೀನಿ. ತುಂಬ ಹಾಕಿದ್ರೆ ಅದು ನೀರು ಥರ ಆಗಿಬಿಡುತ್ತೆ. ಉಪ್ಪು ಏನು ನಾನು ಎಕ್ಸ್ಟ್ರಾ ಹಾಕಿಲ್ಲ, ಚೂರು ಟೊಮೆಟೊ ಕೆಚಪ್ ಹಾಕಿದೆ ಅಷ್ಟೇ. ಒಂದು ಕುದಿ ಬಂದ ನಂತರ ಅದನ್ನು ಆಫ್ ಮಾಡಿದ್ರೆ ಮುಗೀತು. ನೀವು ಹೋಟೆಲಲ್ಲಿ ಕೂಡ ಇಷ್ಟು ಚೆನ್ನಾಗಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದು ನನಗಂತೂ ಭಾಳ ಇಷ್ಟ ಆಗುತ್ತೆ. ಟೊಮೆಟೊ ಸೂಪ್ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ, ಇದು ಮಾಂಚೋ ಮಾತ್ರ ಸಖತ್ತಾಗಿರುತ್ತೆ. ನಾವು ಹೋಟೆಲಲ್ಲೂ ಟೊಮೆಟೊ ಕುಡಿಯಲ್ಲ, ಯಾಕಂದರೆ ತುಂಬ ಸ್ವೀಟ್ ಇರುತ್ತೆ. ನಂಗೆ ಅದು ಇಷ್ಟನೇ ಆಗೋದಿಲ್ಲ. ಬನ್ನಿ, ಇವತ್ತು ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ನಾನು ಮಾಡಿದ್ದಲ್ಲ, ಪನ್ನೀರ್ ಗ್ರೇವಿ ತಂದಿದ್ರು, ತುಂಬ ಚೆನ್ನಾಗಿತ್ತು. ಸ್ವಲ್ಪ ಜಾಸ್ತಿ ಪನ್ನೀರ್ ಹಾಕ್ಸ್ಕೊಂಡು ಬನ್ನಿ ಅಂತ ಹೇಳಿದ್ದೆ.
ಹೊರಗಡೆ ಹೋಗಿ ಇದಕ್ಕೇ ನಾವು ಸಾವಿರಾರು ರೂಪಾಯಿ ಸುರಿತೀವಿ ಅಲ್ವಾ. ಮನೇಲೇ ನೋಡಿ ಗ್ರೇವಿ ಒಂದು ಬಿಟ್ಟರೆ ನಾವು ಇನ್ನೇನಕ್ಕೂ ದುಡ್ಡೇ ಕೊಟ್ಟಿಲ್ಲ, ಎಲ್ಲ ಮನೇಲಿ ಇರೋಂಥದ್ರಲ್ಲೇ ಮಾಡಿರೋವಂಥದ್ದು. ಸುಮ್ಮನೆ ಅಲ್ಲಿ ಹೋಗಿ ಅಷ್ಟು ದುಡ್ಡು ಕೊಟ್ಟು ಹೊಟ್ಟೆ ತುಂಬೋದು ಇಲ್ಲ ಅಲ್ಲಿ ತಿಂದಾಗ. ಆ ಥರ ಮಾಡ್ಕೊಳ್ಳೋದಕ್ಕಿಂತನೂ ನಾವು ಮನೇಲೇ ಈ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಊಟ ಎಷ್ಟು ಚೆನ್ನಾಗಿತ್ತು ನೋಡಿ, ಎಲ್ಲ ಖಾಲಿಯಾಗಿದೆ. ಪಲಾವ್ ಮಾತ್ರ ಒಂದು ಸ್ವಲ್ಪ ಉಳಿದಿತ್ತು. ನಾನು ಚಪಾತಿ ಮಾತ್ರ ಎರಡೆರಡೇ ಮಾಡಿದ್ದೆ. ಈಗ ಪಾತ್ರೆ ಏನೂ ತೊಳೆಯಲ್ಲ, ನಾಳೆ ಬೆಳಗ್ಗೆ ಎದ್ದು ತೊಳೆಯೋಣ ಅಂತ ಹೇಳಿ ಹಾಗೆ ಇಟ್ಟು ಮಲಗ್ತೀನಿ. ಅಂದರೆ ಈ ಪಾತ್ರೆಗಳನ್ನ ತೊಳೆಯಲ್ಲ, ತುಂಬ ಟೈಮ್ ಬೇಕು ಈ ಪಾತ್ರೆಗಳನ್ನೆಲ್ಲ ತೊಳೆಯೋದಕ್ಕೆ. ಹಾಗಾಗಿ ಇದನ್ನು ನಾನು ತೊಳಿಲಿಲ್ಲ. ಬಾಕಿ ಎಲ್ಲ ಪಾತ್ರೆಗಳನ್ನ ಅವಾಗಲೇ ತೊಳ್ಕೊಂಡಿದ್ದೆ. ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನಾವು ಸಿಂಬನ ತುಂಬ ಮಿಸ್ ಮಾಡ್ಕೊತೀವಿ. ಪಾಪ ಅವನಿಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, 2025ಕ್ಕೆ 26ಕ್ಕೆ ಅವನು ಇರಲ್ಲ ಅಂತ. ಯಾಕಂದರೆ ಅವನಿಗೆ ಗೊತ್ತಿರಲಿಲ್ಲ, ಎಂಡಲ್ಲಿ ಅವನು ತೀರೋಗಿರೋದು. ಹೊರಗೆ ಬಂದ ತಕ್ಷಣ ಒಂದು ಸಲ ಅವನು ನೆನಪಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಲೈಫ್ ಹೇಗೆ ಬರುತ್ತೆ ಹಾಗೆ ಹೋಗಲೇಬೇಕಲ್ವ. ನಾವು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ ಅಂತ ಹೇಳಿದೆ ಅಲ್ಲ. ಹಾಗೆ ಇವತ್ತು ತಿಂಡಿ ಬಂದು ಸ್ವಲ್ಪ ರೊಟ್ಟಿ ಮಾಡೋಣ ಅಂತ ಇದ್ದೀನಿ. ನಿನ್ನೆ ಮಧ್ಯಾಹ್ನದ ಅನ್ನ ಸ್ವಲ್ಪ ಉಳಿದಿತ್ತು, ಅದಕ್ಕೆ ಸ್ವಲ್ಪ ರೊಟ್ಟಿ ಮಾಡ್ತೀನಿ. ಅದಕ್ಕೆ ಪಲ್ಯಕ್ಕೆ ಯಾಕೋ ಹೆಸರುಕಾಳು ಪಲ್ಯ ಬೇಡ ಅಂತ ಅನ್ನಿಸ್ತು. ನಮ್ಮ ಗಿಡದಲ್ಲೇ ಬದನೆಕಾಯಿ ಆಗಿತ್ತು, ಆ ಬದನೆಕಾಯಿನೇ ಕೊಯ್ದು ಇವತ್ತು ಬದನೆಕಾಯಿ ಎಣ್ಗಾಯಿ ಪಲ್ಯ ಹಾಗೆ ರೊಟ್ಟಿ ಮಾಡ್ತಾಯಿದ್ದೀನಿ. ನನಗೆ ಹೀರೆಕಾಯಿ ಪಲ್ಯ ತಿನ್ನಬೇಕು ಅಂತ ತುಂಬ ಅನಿಸಿತ್ತು. ಹೀರೆಕಾಯಿ ಎಲ್ಲೂ ಸಿಕ್ಕಲಿಲ್ಲ ಅಂತೆ. ಹಾಗಾಗಿ ನಮ್ಮನೆಯವ್ರಿಗೆ 2-3 ದಿನದಿಂದ ಹೇಳಿದ್ದೆ, ಎಲ್ಲರೂ ಈ ಸಿಕ್ಕರೆ ತೊಗೊಂಡು ಬನ್ನಿ ಅಂತ. ಹಾಗೆ ನಾನು ದೊಡ್ಡ ಮೆಣಸಿನ ಗಿಡ ನೆಟ್ಕೊಂಡಿದ್ದೆಲ್ಲ ಅದೆಲ್ಲ ಬೀಜಕ್ಕೇ ಬಿಟ್ಟಿದ್ದೀನಿ. ಅಮ್ಮಂಗೆ ಕೊಟ್ಟರೆ ಅವರು ಮಳೆಗಾಲದಲ್ಲಿ ತುಂಬ ಬೀಜ ಮಾಡಿ ಗಿಡಗಳನ್ನ ಮಾಡಿ ಕೂಡ ಕೊಡ್ತಾರೆ ಅಂತ ಒಂದಿತ್ತು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ನಮ್ಮ ಗಿಡದಲ್ಲೇ ಟೊಮೆಟೊ ಕಾಯಿ ಕೂಡ ಆಗಿತ್ತು, ಅದನ್ನು ಕೂಡ ಕೊಯ್ತಾ ಇದ್ದೀನಿ. ಈ ವರ್ಷ ಟೊಮೆಟೊ ಕಾಯಿ ಚೆನ್ನಾಗಿ ಬಿಡಲೇ ಇಲ್ಲ. ಹೋದ ವರ್ಷ ಒಂದು ಬಕೆಟಷ್ಟು ಸಿಕ್ಕಿತ್ತು, ಇಲ್ಲ ಎದುರುಗಡೆ ಹಾಕಿದ್ದೆ. ಈ ವರ್ಷ ಯಾಕೋ ಗೊತ್ತಿಲ್ಲ, ಟೊಮೆಟೊ ಗಿಡ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ. ನಾನು ಕೂಡ ಅದಕ್ಕೆ ಕೋಲು ಆ ಥರದ್ದು ಏನೂ ಕೊಟ್ಟಿಲ್ಲ, ಹೆಂಗಿದೆಯೋ ಹಂಗೆ ಬಿಟ್ಟಿದ್ದೀನಿ. ಎಷ್ಟು ಸಿಗುತ್ತೋ ಅಷ್ಟು ಸಿಗಲಿ ಅಂತ. ಮತ್ತು ಟೊಮೆಟೊ ಗಿಡಗಳು ಕೂಡ ಇದ್ದಾವೆ, ಆದರೆ ಈ ಬಿಸಿಲಿಗೆ ನಟ್ಟರೆ ಆ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಹಾಗಾಗಿ ನಾನು ಪಾಟಲ್ಲೇ ಹಾಗೆ ಬಿಟ್ಟಿದ್ದೀನಿ. ಇದಿಷ್ಟು ನಮ್ಮ ಗಾರ್ಡನಲ್ಲಿ ಸಿಕ್ಕ ತರಕಾರಿಗಳು. 2025 ಮುಗ್ದೇ ಹೋಗಿದೆ, ಈಗ 26ಗೆ ನಾವು ಕಾಲಿಟ್ಟಿದ್ದೀವಿ. ನಾನು ಕೇಳುವಂಥ 3 ಪ್ರಶ್ನೆಗಳನ್ನ ನಿಮ್ಮಲ್ಲಿ ನೀವು ಕೂಡ ಕೇಳ್ಕೊಳ್ಳಿ. 2025ರಲ್ಲಿ ಕಲಿತಿರುವಂಥ ಏನೇನು ಪಾಠಗಳು, ಎಷ್ಟೋ ಅಪ್ಸ್ ಆ್ಯಂಡ್ ಡೌನ್ಸ್ನ ನಾವು ನೋಡಿರ್ತೀವಿ, ಎಷ್ಟೋ ಕೆಲವೊಂದು ತುಂಬ ಕಷ್ಟವಾಗಿರೋ ದಿನಗಳು ಕೂಡ ನಮಗೆ ಬಂದಿರುತ್ತೆ. ಅದನ್ನೆಲ್ಲ ನಾವು ಹೇಗೆ ದಾಟಿ ಬಂದ್ವಿ ಅಥವಾ ಅದರಿಂದ ನಾವು ಏನು ಪಾಠ ಕಲ್ತ್ವಿ ಅನ್ನೋದನ್ನು ನಾವು ಒಂದು ಸಲ ಹಿಂತಿರುಗಿ ನೋಡಿದಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಅದರಲ್ಲಿ ನಾವು ಒಂದು ಒಳ್ಳೆ ಪಾಠನ ಕಲಿಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ನಾವು ಕಲ್ತಿರೋ ಪಾಠದಲ್ಲಿ ನಾವು ಯಾವುದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ, ಯಾವುದನ್ನು ಅಲ್ಲೇ ಬಿಟ್ಟು ಹೋಗ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಹಾಗೆ 3ನೇದು, ಯಾವುದಾದ್ರೂ ಒಂದು ಹ್ಯಾಬಿಟನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು, ಇಲ್ಲ ಇನ್ನೊಂದನ್ನು ಬಿಡಬೇಕು. ಆ ಥರ ಯಾವುದು ನೀವು ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ಕೂಡ ನಿಮ್ಮ ಜೊತೆ ಅದನ್ನು ಕೂಡ ಹಾಗೆ ಶೇರ್ ಮಾಡ್ತೀನಿ ಯಾವಾಗಾದರೂ. ನಾನು ಒಂದು ಜೀವನದಲ್ಲಿ ಈ ವರ್ಷ ಹಾಗೂ ಹೋದ ವರ್ಷದಲ್ಲಿ ಕಲ್ತಿರೋದೇನಪ್ಪ ಅಂದರೆ, ಯಾರನ್ನು ತುಂಬ ಹಚ್ಕೊಂಡು ಹೋಗಬಾರ್ದು ಅನ್ನೋದು. ಎಲ್ಲದನ್ನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ, ಫ್ರೆಂಡ್ಶಿಪ್ ಆಗಲಿ ಸಂಬಂಧಗಳಾಗಲಿ ಎಲ್ಲದೂ ಅಷ್ಟೇ ಒಂದು ಚೌಕಟ್ಟಲ್ಲಿ ಒಳಗೆ ಅದಷ್ಟರಲ್ಲೇ ಇರಬೇಕು. ಅದಕ್ಕಿಂತ ಜಾಸ್ತಿ ನಾವು ಯಾರನ್ನು ಹಚ್ಕೊಬಾರ್ದು ಅನ್ನೋದನ್ನು ನಾನು ಈ ವರ್ಷದಲ್ಲಿ ಮತ್ತು ಹೋದ ವರ್ಷದಲ್ಲಿ ಅದನ್ನು ಕಲ್ತಿದ್ದೀನಿ. ಹಾಗಾಗಿ ನೆಕ್ಸ್ಟ್ ಇಯರ್ ನಾನು ಸ್ವಲ್ಪ ಹುಷಾರಾಗಿ ಇರಬೇಕು ಅಂತ ನಾನು ಆ ಒಂದು ವಿಷಯದಲ್ಲಿ ತುಂಬ ಫೋಕಸ್ಡಾಗಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ಗೊತ್ತಿಲ್ಲ, ನನಗೂ ಸಂಬಂಧಗಳಿಗೂ ಬರಲ್ಲ ಅಂತಾರೆ ಗೊತ್ತಾ, ಆ ಥರ ನನಗೆ ಈ ವರ್ಷ ಹೋದ ವರ್ಷ ಆಗಿದೆ. ಹಾಗಾಗಿ ನಾನು ಸ್ವಲ್ಪ ಎಲ್ಲರಿಂದ ಸ್ವಲ್ಪ ದೂರ ಇರೋಣ ಅಂತಲೂ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಹಾಗೆ ಬೆಳಗ್ಗೆ ತಿಂಡಿಗೆ ಎಣ್ಗಾಯಿ ಪಲ್ಯ ಮಾಡೋಣ ಅಂತ ಇದ್ದಲ್ಲ, ಬದನೆಕಾಯಿಗೆ ನಾವೇನು ಔಷಧಿ ಏನೂ ಹೊಡೆಯಲ್ಲ, ಆದ್ರೂ ಒಂದು ಸಲ ಕ್ಲೀನಾಗಿ ತೊಳ್ಕೊಬಿಡೋಣ ಅಂತ ಹೇಳಿ ಅದನ್ನು ಕೂಡ ನಾನು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಈಗ ತೊಳ್ಕೊತಾ ಇದ್ದೀನಿ. ಇವತ್ತು ಒಂಥರ ಮಿಕ್ಸ್ ವೆಜಿಟೇಬಲ್ ಏನದು ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಹಾಗೆ ಅದರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಹಾಗೆ ನೆನ್ನೆ ಇದಷ್ಟು ಪಾತ್ರೆಗಳನ್ನ ತೊಳೆಯೋದು ಬಿಟ್ಟಿದ್ದೆ ಅಲ್ವಾ, ಒಂದು ಹಂತದ ಕೆಲಸ ಮುಗಿಸ್ಕೊಂಡು ಆ ಪಾತ್ರೆಗಳನ್ನ ತೊಳೆಯೋಣ ಅಂತ ಆ ಪಾತ್ರೆಗಳನ್ನ ಕೂಡ ತೊಳೆದು ಇಲ್ಲೇ ಇಡ್ತಾಯಿದ್ದೀನಿ. ಆನಂತರ ಇಲ್ಲೇ ಒರೆಸ್ಬಿಟ್ಟು ಹಾಗೆ ಜೋಡ್ಸೋಕ್ಕಾಗುತ್ತೆ ಅಂತ.
3 ತರಕಾರಿಗಳನ್ನ ಹೆಚ್ಕೊಂಡೆ. ಬರೀ ಟೊಮೆಟೊ ಕಾಯಲ್ಲಿ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ. ನಾನು ಇನ್ನೊಂದಿನ ಯಾವತ್ತಾದರೂ ಚಟ್ನಿಗೆ ಆಗುತ್ತೆ ಅಂತೇಳಿ ಒಂದು ಸ್ವಲ್ಪ ಟೊಮೆಟೊ ಕಾಯಿ, ಸ್ವಲ್ಪ ಬದನೆಕಾಯಿನ ಹಾಕಿ ಮಾಡ್ತಾಯಿದ್ದೀನಿ. ಮತ್ತು ಅನ್ನ ತುಂಬ ಉಳಿದಿತ್ತು, ಅದಷ್ಟು ರೊಟ್ಟಿ ಮಾಡಿಬಿಟ್ರೆ ರಾತ್ರಿಗೂ ಆಗುತ್ತೆ. ಮತ್ತು ಮಧ್ಯಾಹ್ನಕ್ಕೂ ಸಾರೆಲ್ಲ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಏನಾಯಿತು ಅನ್ನೋದನ್ನು ಕೂಡ ತೋರಿಸ್ತೀನಿ. ಹಾಗೆ ಒಂಥರ ಮೀ ಟೈಮ್, ನನಗೆ ಆರಾಮಾಗಿ ಕುತ್ಕೊಂಡು ಒಂದು 10 ನಿಮಿಷ ನನಗೆ ಅಂತ ಟೈಮ್ ತೊಗೊಂಡು ಟೀ ಕುಡಿಯುವಂಥ ಟೈಮ್ ಇದು. ಈಗ ಆ ಕೆಲಸ ನಡೀತಾ ಇದೆ. ಹಾಗೆ ಆ ಕಡೆ ತರಕಾರಿದು ಕೂಡ ಬೇಯೋದಕ್ಕೆ ಹಾಕಿದ್ದೀನಿ. ಅದು ನೀರು ಹಾಕಿ ಬೇಯಿಸಬಾರ್ದು. ಎಣ್ಗಾಯಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಅದು ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ನಾನು ತರಿಯಾಗಿ ರುಬ್ಬಿ ಆ ಒಗ್ಗರಣೆಗೆ ಮಿಕ್ಸ್ ಮಾಡಿದ್ದೀನಿ. ಬದನೆಕಾಯಿ ಎಲ್ಲ ಬೆಂದ ನಂತರ ಆನಂತರ ಅದೇ ಇದರಲ್ಲೇ ಸಣ್ಣ ಬೌಲಲ್ಲಿ 1 ಬೌಲಷ್ಟು ನಾನು ಹಸಿ ಕಾಯಿ ತುರಿನ ಸ್ವಲ್ಪ ತರಿಯಾಗಿ ರುಬ್ಬಿ ಹಾಕಿದ್ದೀನಿ. ಆನಂತರ ಉಪ್ಪು, ಹುಳಿ, ಹಾಗೆ ಬೆಲ್ಲ, ಸ್ವಲ್ಪ ಅರಿಶಿಣದ ಪುಡಿ, ಹಾಗೆಯೇ ಸಾಂಬಾರು ಪುಡಿ ಹಾಕಿ ಇದನ್ನು ನಾನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಅದು ಗುರೆಳ್ ಪುಡಿ ಕೂಡ ಹಾಕಿದ್ದೀನಿ. ಗುರೆಳ್ ಪುಡಿ ಮಾಡಿರೋದು ವಿಡಿಯೋ ತುಂಬ ಸಲ ತೋರಿಸಿದ್ದೀನಿ. ಆ ಪುಡಿ ಮಾಡಿಟ್ಕೊಂಡ್ರೆ ನಿಮಗೊಂದು 2-3 ತಿಂಗಳಷ್ಟು ಬರುತ್ತೆ. ಆದರೆ ನಾನು ತುಂಬ ಮಾಡಿಟ್ಕೊಳ್ಳೋದಿಲ್ಲ ಇವಾಗ, ಅದು ಹಾಳಾಗಿಬಿಡುತ್ತೆ ಅಂತ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಪಪ್ಪಾಯ ಇತ್ತು, ಅದನ್ನು ಕೂಡ ನಾನೀಗ ಹೆಚ್ಚಿದ್ದೀನಿ. ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ತಿಂಡಿ ತಿಂದ ತಕ್ಷಣ ಒಂದು 4 ಪೀಸ್ ತಿನ್ನೋಕ್ಕಾಗುತ್ತೆ ಅಂತ ಹೇಳಿ, ಯಾರಾದರೂ ಡಯಟ್ ಮಾಡ್ತೀನಿ ಅನ್ನೋರು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದನ್ನೇ ತೊಗೊಳ್ಳಿ, ತುಂಬ ಒಳ್ಳೆಯದು. ಹಾಗೆ ಆಮೇಲೆ ನಾನು ವೀಡಿಯೋ ಮಾಡಲಿಲ್ಲ, ಯಾಕಂದರೆ ನಾನು ವೀಡಿಯೋ ತುಂಬ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ ನಿನ್ನೆಯಿಂದ ವೀಡಿಯೋ ಶುರು ಮಾಡಿರೋದ್ರಿಂದ ತುಂಬ ವೀಡಿಯೋ ಇದೆ ಅಂದ್ಕೊಂಡಿದ್ದೆ. ಆದರೆ ಅಷ್ಟೊಂದೇನು ಕ್ಲಿಪ್ಪಿಂಗ್ಸ್ ಇರಲಿಲ್ಲ. ಈಗ ನಾನು ರೊಟ್ಟಿನ ಮಾಡೇ ಇಟ್ಕೊತಾ ಇದ್ದೀನಿ. ನಮ್ಮನೆಯವರು ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಇವತ್ತು ನಮ್ಮನೆಯವ್ರು ಬರೋದು ಲೇಟ್ ಆಯಿತು. ಫಸ್ಟು ನಾನು ಒಂದಷ್ಟು ರೊಟ್ಟಿಗಳನ್ನ ಮಾಡಿದೆ. ಆಮೇಲೆ ನಮ್ಮನೆಯವರು ಬಂದಮೇಲೆ ಬಿಸಿ ರೊಟ್ಟಿ ಮಾಡೋಕ್ಕಾಗುತ್ತೆ ಅಂತ ಒಂದಷ್ಟು ರೊಟ್ಟಿಗಳನ್ನ ಕೂಡ ಹಾಗೆ ಮಾಡೋದು ಇಟ್ಟೆ. ಅವ್ರು ಬರೋದ್ರೊಳಗೆ ಒಂದಷ್ಟು ಈ ಪಾತ್ರೆಗಳನ್ನಾದರೂ ಒರೆಸಿ ಜೋಡಿಸ್ಬಿಡೋಣ ಅಂತ ಹೇಳಿ ಇದನ್ನು ಕೂಡ ಮಾಡ್ತಾಯಿದ್ದೀನಿ. ಇದೆಲ್ಲ ಏನಂದರೆ ತುಂಬ ತೊಗೊಳ್ಳೋದೆಲ್ಲ ತುಂಬ ಈಸಿ, ಆದರೆ ಇದನ್ನು ಕ್ಲೀನಾಗಿ ಇಡೋದು ಮತ್ತು ಈ ಥರ ಉಪಯೋಗಿಸೋದಿದೆಯಲ್ಲ ತುಂಬ ಕಷ್ಟ ಆಗುತ್ತೆ. ಅದು ತೆಗೆದು ಅಡುಗೆ ಸರ್ವ್ ಮಾಡಿದಾಗ ಅದೆಲ್ಲ ಒಂಥರ ಚೆನ್ನಾಗಿ ಕಾಣುತ್ತಲ್ವ ವೀಡಿಯೋದಲ್ಲಿ. ಹಾಗಾಗಿ ಅದೆಲ್ಲ ಮಾಡ್ತೀನಿ. ಅದಾದ ನಂತರ ನೋಡಿ ಕ್ಯಾಮ್ರಾ ಹಿಂದೆ ಎಷ್ಟೆಲ್ಲ ಸ್ಟ್ರಗಲ್ ಇರುತ್ತೆ ಅಂತ. ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕು ಅಂದರೆ ನಾವು ಇಷ್ಟೆಲ್ಲ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಆದರೆ ಔಟ್ಪುಟ್ಟು ಬರುತ್ತಲ್ವ, ನೋಡಿದಾಗ ವಾವ್ ಅನಿಸುತ್ತಲ್ವ, ಅದು ಒಂಥರ ಖುಷಿ ಕೊಡುತ್ತೆ. ತುಂಬ ಏನಿಲ್ಲ ನನ್ನ ಹತ್ರ. ನಮ್ಮ ಮನೆಯವರು ಇದೇ ಈ ಸಲ ಹೇಳಿದ್ದಾರೆ, ಕ್ರಾಕರಿ ಇದು ತೊಗೋ ಅಂತ ಹೇಳಿದ್ದಾರೆ. ನಾನು ಅಷ್ಟೆಲ್ಲ ನನಗೇನು ಬೇಡ, ನಾವು ಹೋದಾಗ ನಂಗೆ ಏನೇನು ಬೇಕೋ ಅದನ್ನು ಸ್ವಲ್ಪ ತೊಗೊತೀನಿ ಅಂತ ಹೇಳಿದ್ದೀನಿ. ಯಾಕಂದರೆ ನಮ್ಮಲ್ಲೆಲ್ಲ ನೆಂಟರು ಬಂದರೆ ನಾವೇನು ಅದರಲ್ಲಿ ಹಾಕಿ ಏನು ಕೊಡಲ್ಲ, ಯಾವಾಗಲೂ ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟನೇ ನಾವು ಯೂಸ್ ಮಾಡೋದು. ಹಾಗಾಗಿ ನನಗೆ ಅದರ ಅಷ್ಟೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ. ವೀಡಿಯೋಕ್ಕೆಲ್ಲ ಚೆನ್ನಾಗಿ ಬರುತ್ತಲ್ವ, ಹಾಗಾಗಿ ನಾನು ಅದನ್ನು ಉಪಯೋಗಿಸ್ತೀನಿ. ಟೈಮ್ ನೋಡಿ 10 ಗಂಟೆ 5 ನಿಮಿಷ ಆಗಿದೆ. ಇವಾಗ ನಮ್ಮ ಮನೆಯವರು ಊರಿಂದ ಬಂದರು. ನಂದು ಮುಕ್ಕಾಲು ಕೆಲಸ ಆಗೋಗಿತ್ತು. ದೇವ್ರ ಪಾತ್ರೆ ತೊಳೆದು, ಹೊರಗಡೆ ನೆಲ ಒರೆಸ್ಕೊಂಡು, ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಆಗಿತ್ತು. ಊರಲ್ಲೇನೋ ಕೆಲಸ ಇತ್ತಂತೆ, ಹಾಗಾಗಿ ಅವ್ರು ಬರೋದು ಕೂಡ ಸ್ವಲ್ಪ ಲೇಟ್ ಆಗಿತ್ತು. ನಂದು ರೊಟ್ಟಿ ಎಲ್ಲ ಆಗಿತ್ತು. ಒಂದು 5 ರೊಟ್ಟಿ ಮಾತ್ರ ನಾನು ಬಿಟ್ಟಿದ್ದೆ. ಅವ್ರು ಬಂದಮೇಲೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡೋಣ ಅಂತ. ಹಾಗೆ ಪಲ್ಯ ಕೂಡ ಪೂರ್ತಿ ತಣ್ಣಗಾಗೋಗಿತ್ತು. ನಾನು 8:15 8:45 ನನ್ನ ತಿಂಡಿ ಆಗಿರುತ್ತೆ ಅಲ್ವಾ. ಮತ್ತು ಅದೆಲ್ಲದನ್ನು ಒಂದು ಸಲ ಬಿಸಿ ಮಾಡಿ ಮತ್ತೀಗ ಕೊಡ್ತಾಯಿದ್ದೀನಿ. ಈ ರೊಟ್ಟಿ ಎಲ್ಲ ಹೆಂಗಂದರೆ, ಅದು ತಣ್ಣಗಿರೋ ರೊಟ್ಟಿ ತಿಂದರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ. ಅದು ಹಂಚಿಂದ ತೆಗಿಬೇಕು, ತಟ್ಟೆಗೆ ಬೀಳಬೇಕು, ಆವಾಗಲೇ ಆ ರೊಟ್ಟಿ ಒಂಥರ ಮಜಾ ಬರೋದು. ಒಂಥರ ಮಜಾ ಎಲ್ಲ ಚೆನ್ನಾಗಿರುತ್ತೆ. ಮನೆಯವರು ಕೂಡ ತಿಂಡಿ ತಿಂದು ಅವರು ಊರಿಗೆ ಹೋದರು. ನಾನು ತಿಂಡಿ ತಿನ್ನಲಿಲ್ಲ. ಇವತ್ತು ಗುರುವಾರ ಅಲ್ವಾ, ನಾನು ಸ್ನಾನ ಮಾಡಿದೆ, ಏನೂ ತಿನ್ನೋದಿಲ್ಲ. ನಾನು ಸ್ನಾನ ಮಾಡಿದಳು ಪಪ್ಪಾಯ ಇತ್ತಲ್ವ, ಅದನ್ನು ತಿಂದೆ. ಹಾಗೆ ಈಗ ಸ್ವಲ್ಪ ಪಾಯಸ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಲಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ, ಆಮೇಲೆ ಶಾವಿಗೆನ ಹಾಕಿ ಅದನ್ನು
ಬೇಯಿಸ್ತಾ ಇದ್ದೀನಿ. ಹಾಲಲ್ಲೇ ಬೇಯಿಸಿದ್ರೇ ಚೆನ್ನಾಗಾಗುತ್ತೆ. ಆನಂತರ ಸ್ವಲ್ಪ ಮಿಲ್ಕ್ ಮೇಡ್ ಇತ್ತು, ಅದನ್ನು ಕೂಡ ಹಾಕಿದ್ದೀನಿ. ಅದು ಶಾವಿಗೆ ಸ್ವಲ್ಪ ಬೆಂದ ನಂತರ ಅದಕ್ಕೆ ನಾನು ಸಕ್ಕರೆ ಹಾಕಿ ಆನಂತರ ಗೋಡಂಬಿನ ಸ್ವಲ್ಪ ತುಪ್ಪದಲ್ಲಿ ಕರೆದು ಹಾಕೋಣ ಅಂತ ತುಂಬ ಲೇಟಾಗಿ ಅಡುಗೆ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮನೆಯವರು ತಿಂಡಿ ತಿಂದು ಹೋಗಿದ್ದು ಕೂಡ ಲೇಟಾಗಿತ್ತಲ್ವ, ಹಾಗಾಗಿ ಅವರು ನಾನು ಬರೋದು ಕೂಡ ಲೇಟ್ ಆಗುತ್ತೆ, ಕೆಲಸ ಎಲ್ಲ ಮುಗಿಸಿ ಅಂತ ಹೇಳಿದ್ರು. ಅವ್ರು ಬಂದಾಗ 2:15 2:15 ಆಗಿತ್ತು. ನಾನು 1:45 ಮೇಲೇ ಅಡುಗೆ ಮಾಡೋದಕ್ಕೆ ಶುರು ಮಾಡಿದೆ. ಯಾಕೆ ಗ್ರೇವಿ ಇತ್ತು, ಆನಂತರ ಇಬ್ಬರು ಒಂದೊಂದು ಚಪಾತಿ, ಆಮೇಲೆ ಸ್ವಲ್ಪ ಪಲಾವ್ ಇತ್ತು, ಚೂರು ಮೊಸರನ್ನ ಮಾಡೋಣ, ಮತ್ತು ಸಾರು ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಚೂರು ಮೊಸರನ್ನ ಮಾಡಿದೆ. ಪಾಯಸ ತುಂಬ ಚೆನ್ನಾಗಾಗಿತ್ತು. ನಂಗೆ ಇವಾಗಲೂ ಬಾಯಲ್ಲಿ ನೀರು ಬರ್ತಾ ಇದೆ. ನಮ್ಮ ಮನೆಯವ್ರು ಬಂದಮೇಲೆ ನಾನು ಮೊಸರನ್ನಕ್ಕೆ ಒಗ್ಗರಣೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅವರು ಬಂದಮೇಲೆ ನಾನು ಮೊಸರನ್ನ ಕೈ ಆಡಿದೆ. ನೋಡಿ, ಗ್ರೇವಿ ಕೂಡ ಇಷ್ಟಿತ್ತು, ಹಾಗಾಗಿ ಇಬ್ಬರು ಒಂದೊಂದು ಚಪಾತಿ, ನಾವು ಕೂಡ ಸ್ವಲ್ಪನೇ ಉಳಿದಿತ್ತು. ಇಬ್ರಿಗೂ ಇಷ್ಟಿಷ್ಟೇ ಪಲಾವ್ ಬಂತು, ಒಂದಿಷ್ಟಿಷ್ಟು ಮೊಸರನ್ನ ಅಷ್ಟೇ. ಮಧ್ಯಾಹ್ನದ ಲಂಚ್ ಇದಾಗಿತ್ತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ನ್ಯೂ ಇಯರ್ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.